ಗಿಲ್ಲಿಯವರ ಒಂದು ಮನೆಯಲ್ಲಿ ನಾವಿದ್ದೀವಿ. ಇದು ದರ್ದಾಪುರದಲ್ಲಿರುವಂತ ಗಿಲ್ಲಿಯವರ ಒಂದು ನಿವಾಸ. ಗಿಲ್ಲಿಯವರಿಗೆ ಬಂದಂತ ಆ ಸನ್ಮಾನದ ಪ್ರಶಸ್ತಿಗಳಾಗಿರ್ಬೋದು, ಹಾರಗಳಾಗಿರ್ಬೋದು, ತುರಾಯಿಗಳು, ನೆನಪಿನ ಕಾಣಿಕೆಯಿಂದ ಎಲ್ಲ ಇಡೀ ಮನೆ ಎಲ್ಲವೂ ಕೂಡ ಈಗಾಗಲೇ ತುಂಬಿಕೊಂಡಿರ್ಬೋದು. ಇಬ್ಬರಿಗೂ ಕೂಡ ಸನ್ಮಾನವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಎಲ್ಲರೂ ಕರ್ನಾಟಕದ ಜನವೆಲ್ಲ ಇಷ್ಟೊಂದು ಪ್ರೀತಿ ತೋರಿ ವೋಟ್ ಮಾಡಿ ಇಷ್ಟು ಮುಂದೆ ತಂದವ್ರೆ. ಇನ್ನು ವೋಟ್ ಮಾಡಲಿ, ಗೆಲ್ಲಿಸ್ಲಿ. ಗಿಲ್ಲಿ ಇಲ್ಲ ಅಂದ್ರೆ ಆ ಕಾರ್ಯಕ್ರಮನೇ ನಾವು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಆಫೀಸ್ ಏನೋ ಕೆಲಸ ಇರುತ್ತೆ, ಬಂದು ಕೂತ್ಕೊಂಡಾಗ ಏನಾಗುತ್ತೆ 9:00 ನಮಗೆ ಅವ್ನು ನೋಡಿದ ತಕ್ಷಣ ಅದು ಏನೋ ಒಂದು ಆನಂದ ನಮಗೆ. ನಮ್ಮ ಗ್ರಾಮವನ್ನ ಇಡೀ ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಕೀರ್ತಿ ಏನಾರಿದ್ರೆ ಅದು ನಮ್ಮ ಗಿಲ್ಲಿ ನಟರಾಜರು ಸಲ್ಲುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಪ್ರತಿಭೆ ಹರಡ್ತಾ ಇದೆ ಅಂತಂದಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ತರ ಹಾಯ್, ಹಲೋ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತು ಇಡೀ ಕರ್ನಾಟಕ ಅಲ್ಲ, ಇಡೀ ವಿಶ್ವ ಪ್ರಸಿದ್ಧಿಯಾಗಿರುವಂಥ ಗಿಲ್ಲಿಯವರ ಒಂದು ಮನೆಯಲ್ಲಿ ನಾವಿದ್ದೀವಿ. ಸೊ ಗಿಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಹೆಸರನ್ನು ಕೂಡ ಮಾಡಿದ್ದಾರೆ. ಇವತ್ತು ಅವರ ಸ್ವಗ್ರಾಮ ಜೊತೆಗೆ ಅವರ ಒಂದು ಮನೆಯಲ್ಲೇ ಈಗಾಗಲೇ ಇದ್ದೀವಿ. ಅವ್ರ ಮನೆ ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ದರ್ದಾಪುರದಲ್ಲಿರುವಂಥ ಗಿಲ್ಲಿಯವರ ಒಂದು ನಿವಾಸ. ಈ ಒಂದು ನಿವಾಸದಲ್ಲಿ ಈಗ ನೀವು ನೋಡ್ಬೋದು, ಪ್ರಮುಖವಾಗಿ ಇದು ಗಿಲ್ಲಿಯವರ ನಿವಾಸ ಈಗಾಗಲೇ ಆಗಿರುವಂಥದ್ದು. ಸೊ ಗಿಲ್ಲಿಯವರಿಗೆ ಬಂದಿರುವಂಥ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಹಾರ ಆಗಿರ್ಬೋದು, ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳಾಗಿರ್ಬೋದು, ಎಲ್ಲವೂ ಕೂಡ ಅವರ ಒಂದು ಈ ದರ್ದಾಪುರದ ಒಂದು ನಿವಾಸದಲ್ಲಿ ಈಗಾಗಲೇ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಅವರನ್ನು ಹುಡ್ಕೊಂಡು ಜೊತೆಗೆ ಬರ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಅವರ ಪ್ರೀತಿ ಅಭಿಮಾನ ಎಲ್ಲವೂ ಕೂಡ ಇರುವಂಥದ್ದು. ಈಗ ಸದ್ಯಕ್ಕೆ ಬೆಂಗಳೂರಿನಿಂದ ಜೊತೆಗೆ ತುಮಕೂರು ಸೇರಿದಂತೆ ನಾನಾ ಭಾಗಗಳಿಂದಲೂ ಕೂಡ ಅವರ ಅಭಿಮಾನಿಗಳು ಈಗಾಗಲೇ ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಸಾಕಷ್ಟು ಜನ ಅವರಿಗೆ, ಅವರ ತಂದೆಗೆ ಮತ್ತು ಅವರ ತಾಯಿ ಏನಿದ್ದಾರೆ, ಗಿಲ್ಲಿ ಅವರ ತಂದೆ ತಾಯಿ ಇಬ್ಬರಿಗೂ ಕೂಡ ಸನ್ಮಾನವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಸಾಕಷ್ಟು ಮಂದಿ ಕೂಡ ಇದ್ದಾರೆ. ಅವರೊಟ್ಟಿಗೆ ಈಗ ಒಬ್ಬರನ್ನೊಬ್ಬರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದು, ಜೊತೆಗೆ ಈಗ ಗಿಲ್ಲಿಯವರ ಒಂದು ಆ ನೇಮ್ ಆಗಿರ್ಬೋದು, ಅವರ ವರ್ಚಸ್ಸು ಮತ್ತು ಅವರ ಕಾಮಿಡಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಅದು ಇಷ್ಟ ಆಗ್ತಾ ಇದೆ. ನಿಮಗೆ ಈಗ ಇಷ್ಟ ಆಯಿತು, ಮತ್ತು ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಬೆಂಗಳೂರು ನಗರದಿಂದ ಬಂದಿರೋದು. ಓಕೆ. ನಮ್ಮ ಹೆಸರು ರಾಜು ಅಂತ. ನಮಗೆ ಬಿಗ್ ಬಾಸ್ ಅನ್ನೋದು ನಾವು ಯಾವುದೇ ರೀತಿ ಯಾವ ಶೋ ನೋಡಿರಲಿಲ್ಲ. ಪ್ರಪ್ರಥಮವಾಗಿ ಇದೇ ಫಸ್ಟ್ ಟೈಮ್ ನೋಡಿರೋದು ನಾವು. ಆಮೇಲೆ ತುಂಬಾ ಕಾರ್ಯಕ್ರಮ ಇದೆಯಲ್ಲ, ಆ ಗಿಲ್ಲಿ ಇಲ್ಲ ಅಂದರೆ ಆ ಕಾರ್ಯಕ್ರಮನೇ ನಾವು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಮಾಡೋವಂಥ ಮನೋರಂಜನೆ, ಆ ಕಾಮಿಡಿ, ಆಮೇಲೆ ನಮಗೆ ಆದಂಥ ನಾನಾ ರೀತಿ ಆಫೀಸ್ದು ಏನೇನೋ ಕೆಲಸ ಇರುತ್ತೆ, ಬಂದು ಕೂತ್ಕೊಂಡಾಗ ಏನಾಗುತ್ತೆ 9:00 ನಮಗೆ ಅವ್ನು ನೋಡಿದ ತಕ್ಷಣ ಅದು ಏನೋ ಒಂದು ಆನಂದ ನಮಗೆ. ಅವ್ನು ಮಾತಾಡೋ ರೀತಿ, ಅವ್ನು ಮಾತಾಡೋ ಒಂದೊಂದು ಡೈಲಾಗ್ಸು, ಆಮೇಲೆ ಅವರು ಕಾಮಿಡಿ ಮಾಡೋದಾಗಲಿ, ಆಮೇಲೆ ನನ್ನ ಮಗಳು ಕೂಡ ಅಷ್ಟೇ, ಗಿಲ್ಲಿ ಮಾಮ ನೋಡಬೇಕು ಅಂತ ಭಾಳ ಅಂದರೆ ಭಾಳ ಇಷ್ಟ ಅವ್ರಿಗೆ. ಆಮೇಲೆ ನಮ್ಮ ವಯಸ್ಸಾಗೋರು ಇದ್ದಾರೆ, ಎಲ್ಲರೂ ಗಿಲ್ಲಿ ನೋಡೋರು ಅಷ್ಟು ಅಭಿಮಾನ. ಆಮೇಲೆ ಭಾಳ ಅಂದರೆ ಭಾಳ ಇಷ್ಟ ನಮಗೆ. ಆಮೇಲೆ ಈ ಸೀಸನಲ್ಲಿ ನ್ಯಾಯಯುತವಾಗಿ ಗಿಲ್ಲಿಯವರೇ ಗೆಲ್ಲಬೇಕು ಅಂತ ನಮ್ಮೆಲ್ಲರೂ ಆಸೆ. ಸರ್, ಈ ಕಾಮನ್ ಆಗಿ ನೋಡಬೇಕಾದ್ರೆ ಗಿಲ್ಲಿಯವರು ಆ ಪಂಚಿಂಗ್ ಡೈಲಾಗ್ ಇರ್ಬೋದು, ಆ ಮಾತುಗಳಿರ್ಬೋದು, ತುಂಬ ಇಷ್ಟ ಆಗಿರೋದೇನು ಅಂದರೆ ಹಳ್ಳಿ ಸೊಗಡಿನ ಆ ಭಾಷೆ, ಜೊತೆಗೆ ಆ ಹಳ್ಳಿಲಿ ಬರುವಂಥ ಒಂದೊಂದು ಮಾತುಗಳಿದೆಯಲ್ಲ, ಈಗಿನ ಜನ್ರೇಷನ್ಗೆ ತುಂಬ ಸತ್ಯ ಆಗಿರುವಂಥದ್ದು, ಹತ್ರ ಆಗಿರುವಂಥದ್ದು. ಸೊ ಅದು ನೀವು ಯಾವ ರೀತಿ ಎಂಜಾಯ್ ಮಾಡ್ತೀರಾ ಅಂತ ನಾವು ನೋಡಿದಾಗ ಏನಾಗುತ್ತೆ, ಅವರಲ್ಲಿ ಸುಳ್ಳು ಮತ್ತೊಂದು ಈ ಯಾವುದೇ ರೀತಿ ಏನಿಲ್ಲ. ಆ ಹಳ್ಳಿ ಸೊಗಡು ಏನಿದೆ, ಆ ನೈಜ ಅವ್ರ ಏನು ನಟನೆ ಇದೆ, ಅದು ಸ್ಟಾರ್ಟಿಂಗಿಂದ ಇದುವರೆಗೂ ಅದೇ ರೀತಿ ಅವ್ರು ನಡ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿ ಒಂದೇ ಒಂದು ಎಳ್ಳಷ್ಟು ಕೂಡ ಅವ್ರು ಚೇಂಜ್ ಆಗಿಲ್ಲ, ಅದೇ ರೀತಿ ಇದ್ದಾರೆ ಗಿಲ್ಲಿಯವರು. ಆ ಒಳ್ಳೆತನ, ಆ ಹಳ್ಳಿ ಸೊಗಡು ಏನಿದೆ, ಅದಕ್ಕೋಸ್ಕರ ನಾವು ಆ ಒಳ್ಳೆ ಇದಕ್ಕೋಸ್ಕರ ನಾವು ಇವತ್ತೂ ನಾವು ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇರೋದು ನಾವು. ಸರ್, ಮತ್ತೊಂದು ಅವರ ತಂದೆ ತಾಯಿ ಎಂಟ್ರಿ ಆಗ್ತಾರೆ ಬಿಗ್ ಬಾಸ್ ಮನೆಗೆ. ಆ ಸಂದರ್ಭದಲ್ಲಿ ಎಷ್ಟು ಎದುರ್ಕೋತಾರೆ ಅಂತಂದರೆ, ತಂದೆಗೆ ಈಗಲೂ ಕೂಡ ಆ ಪ್ರೀತಿ, ಅಭಿಮಾನ, ಗೌರವ, ಜೊತೆಗೆ ಆ ಭಯ ಎಲ್ಲವೂ ಕೂಡ ಇದೆ. ಸೊ ಹಳ್ಳಿಯಿಂದ ಹೋಗಿರೋ ಮಕ್ಕಳು ಕಾಮನ್ ಆಗಿ ಹೇಳ್ತಾರೆ ಇಲ್ಲ ಅವ್ರಿಗೆ ಆ ಭಯ ಇರಲ್ಲ ಅಂತ. ಬಟ್ ಗಿಲ್ಲಿಯವ್ರನ್ನ ನೋಡಿದಾಗ ಆ ಸಿಚುವೇಶನ್, ಆ ಸಂದರ್ಭ, ಆ ವಿಡಿಯೋ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ನಮಗೆ ತುಂಬ ಖುಷಿ ಆಯಿತು. ಈ ರಾಜ್ಕುಮಾರ್ದು ಹಳೆಯ ಒಂದು ಚಿತ್ರ ನೋಡಿದರೆ ನಾವು ಅದನ್ನು ನೆನೆಸ್ಕೊಂಡ್ರಿ ಅವಾಗ. ಅಂದರೆ ಅವ್ರ ತಂದೆ ತಾಯಿ ಬಂದು ಅವ್ರ ಮಗನಿಗೆ ಸ್ನಾನ ಮಾಡಿಸೋದು, ಅವನಿಗೆ ನೀಟಾಗಿ ತಲೆ ಬಾಚಿ ಹಿಂಗಿರಬೇಕು ಅಂತೇಳಿ ಅವ್ರ ತಂದೆ ಅವರು ಕೋಲ್ ತೊಗೊಂಡು ಹೊಡಿಯೋದು. ಆಮೇಲೆ ಅವ್ರ ತಂದೆ ತಾಯಿ ನೋಡಿದ ತಕ್ಷಣ ರಿಯಾಕ್ಷನ್ ಇದೆಯಲ್ಲ, ಅಪ್ಪ ಅಮ್ಮ ಏನು ಹೇಳ್ತಾರೋ ಏನೋ, ಆ ಭಯ ಇದೆಯಲ್ಲ, ಆ ಮುಗ್ಧತೆ ಮತ್ತು ಆ ಒಳ್ಳೆತನ ಗಿಲ್ಲಿ ನಾವು ನೋಡ್ತೀವಿ ನಾವು. ಆಮೇಲೆ ಈಗಿನ ಜನ್ರೇಷನಲ್ಲಿ ಹಂಗಿದ್ದಾರೆ ಅನ್ನೋದಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಈ ತಂದೆ ತಾಯಿ ಎದುರ್ಕೊಂಡು ಮಕ್ಕಳು ಈ ಒಳ್ಳೆತನ ಇದೆಯಲ್ಲ ಗಿಲ್ಲಿಗೆ, ಆ ಒಳ್ಳೆತನನೇ ಗಿಲ್ಲಿ ಅವರು ಬಿಗ್ ಬಾಸಲ್ಲಿ ವಿನ್ನರ್ ಆಗ್ತಾರೆ ಅಂತ ನಮ್ಮ ಆಸೆ ಇದೆ. ಓಕೆ ಸರ್, ಅಂದರೆ ಈಗ ಇರುವಂಥದ್ದು ಟ್ರೆಂಡಿಂಗಲ್ಲಿ ಗಿಲ್ಲಿಯವರು ತುಂಬ ಇದ್ದಾರೆ, ಬ್ಯಾನರ್ಗಳಾಗ್ತಾ ಇದ್ದಾರೆ, ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಕೂಡ ಬೆಂಗಳೂರಿಂದ ಬಂದಿದ್ದೀರಿ. ಸೊ ನಿಮ್ಮ ಭಾಗದಲ್ಲಿ ಹೇಗಿದೆ ಸರ್ ಗಿಲ್ಲಿಯವರ ಬಗ್ಗೆ? ಸರ್, ನಮ್ಮ ಭಾಗದಲ್ಲಿ ಈ ಎಲ್ಲ ಕಾಲೇಜ್ ಹುಡುಗರಿಂದ ಹಿಡಿದು ಮತ್ತು ನಾವು ಸುಮ್ಮನೆ ಬೆಳಿಗ್ಗೆ ವಾಕಿಂಗ್ ಹೋಗ್ತೀವಿ, ಹೋಗ್ಬೇಕಂದ್ರೂ ಪ್ರತಿಯೊಬ್ಬರ ಬಾಯಲ್ಲೂ ಗಿಲ್ಲಿ ಬಗ್ಗೆನೇ ಮಾತಾಡೋದವರು. ಗಿಲ್ಲಿ ಗೆಲ್ಲಬೇಕು ನಾವು ಹೇಳೋದಕ್ಕಿಂತ ಅವರೇ ಪ್ರಾಮಾಣಿಕವಾಗಿ, ಅವರು ಜಿಯೋ ಹಾಟ್‌ಸ್ಟಾರಲ್ಲಿ ಅವರೇ ಪ್ರಾಮಾಣಿಕವಾಗಿ ವೋಟ್ ಹಾಕ್ತಾ ಇದ್ದಾರೆ. ನಾವು ಅನ್ನೋದಕ್ಕಿಂತ ಅಭಿಮಾನದಿಂದ ಅವರೇ ಪ್ರತಿ ಜನನೂ ಯಾವುದೇ ರೀತಿ ಜಾತಿ ಮತ್ತೊಂದು ಏನೂ ಇಲ್ಲ,
ಗಿಲ್ಲಿ ಒಬ್ಬ ನಟ, ಅವನಿಗೋಸ್ಕರ ಪ್ರತಿಯೊಬ್ಬರೂ ಓಟ್ ಹಾಕ್ತಾರೆ. ಪ್ರಾಮಾಣಿಕ ಅವರೇ ಓಟ್ ಹಾಕ್ತಾರೆ, ನಾವು ಹೇಳೋದಕ್ಕಿಂತ ಪ್ರತಿಯೊಬ್ಬರು ಓಟ್ ಹಾಕ್ತಾರೆ. ನಮ್ಮಲ್ಲೆಲ್ಲ ಈ ಜಯನಗರ ಮತ್ತು JP ನಗರ, ಆಮೇಲೆ ಈ ಬೆಂಗಳೂರು ನಗರ ಸುತ್ತಮುತ್ತ ನಾವು ಓಡಾಡ್ತೀವಿ ನಾವು. ಹಂಗಾಗಿ ಯಾರೇ ನೋಡಿದ್ರು ಗಿಲ್ಲಿ ಗೆಲ್ಲಬೇಕು ಅಂತ ಎಲ್ಲರ ಬಾಯಲ್ಲೂ ಗಿಲ್ಲಿ ಗೆಲ್ಲೇಬೇಕು. ಈ ಸರಿ ಬಿಗ್ ಬಾಸ್ ವಿನ್ನರ್ ಯಾರು ಅಂದರೆ ಗಿಲ್ಲಿ ನಟನೇ ಆಗಬೇಕು ಅಂತ ಎಲ್ಲರ ಬಾಯಲ್ಲೂ ಇದೆ ಸರ್. ಓಕೆ ಸರ್. ಸರ್ ನೀವು ಎಲ್ಲಿಂದ ಬರ್ತೀರಾ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನಾನು ಇದೇ ಗ್ರಾಮದವನು. ಓಕೆ. ನಮ್ಮ ಗ್ರಾಮವನ್ನು ಇಡೀ ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ಕೀರ್ತಿ ಪತಾಕೆಯನ್ನು ಆರಿಸಿದಂಥ ಕೀರ್ತಿ ಏನಾರಿದ್ದರೆ ಅದು ನಮ್ಮ ಗಿಲ್ಲಿ ನಟರಾಜರು ಸಲ್ಲುತ್ತೆ. ಇದೊಂದು ಚಿಕ್ಕ ಗ್ರಾಮ, ದಡದಪುರ ಗ್ರಾಮ ಅಂತ ಮಳವಳ್ಳಿ ತಾಲೂಕು ಬಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಒಂದು ಗ್ರಾಮನ ಇವತ್ತು ಇಷ್ಟರ ಮಟ್ಟಿಗೆ ಎಷ್ಟು ಅಂದರೆ ಸಾವಿರಾರು ಅಭಿಮಾನಿಗಳು ಅವತ್ತಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದಲೂ ಬಂದು ನಮ್ಮ ಮಾವನವರು ಮತ್ತು ನಮ್ಮ ಅತ್ತೆಯವ್ರನ್ನ ಮಾತಾಡಿಸ್ಕೊಂಡು ನಿಮ್ಮ ಮಗ ಹಿಂಗಿದ್ದಾನೆ ಅಂತ ಅವರು 100 ದಿನ ಆಗಿತ್ತು ನೋಡಿ, ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಅಷ್ಟೆಲ್ಲ ಅಭಿಮಾನ ಇಟ್ಟು ಒಂದು ನಮ್ಮ ಗ್ರಾಮಕ್ಕೆ ಬರ್ತಾರೆ ಅಂದರೆ ತುಂಬ ಸಂತೋಷ ಆಗಿದೆ. ಇವತ್ತು ನನ್ನ ಗ್ರಾಮವನ್ನು ನಮ್ಮ ಒಂದು ಈ ಭಾಗದ ಎಲ್ರಿಗೂ ನಮಗೊಬ್ಬ ಎಷ್ಟು ಸಂತೋಷ ಅಂದರೆ ಹೇಳ್ಕೊಳ್ಳೋಕ್ಕೆ ಅಸಾಧ್ಯ, ಅಷ್ಟು ಸಂತೋಷವಾಗಿದೆ. ತುಂಬ ಸಂತೋಷ. ಎಲ್ಲ ನಮ್ಮ ಗಿಲ್ಲಿ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವು ತುಂಬ ಋಣಿಯಾಗಿರ್ತೀವಿ. ಹಾಗೆ ಅವ್ರಿಗೆಲ್ರಿಗೂ ವೋಟ್ ಮಾಡಿದ್ದೀರಾ, ಇನ್ನು ಮುಂದೆ ಸಹಕಾರ ಕೊಡಿ, ಅವನು ಕಪ್ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಿಮ್ಮೆಲ್ಲರ ಅಭಿಮಾನ ಪ್ರೀತಿಗೆ ನಾವು ಚಿರೋಣಿ ಅಂತ ಹೇಳ್ತಾ ಭಾಳ ಖುಷಿ ಆಗುತ್ತೆ. ಒಳ್ಳೆಯದಾಗಲಿ ಗಿಲ್ಲಿಗೆ. ಓಕೆ ಸರ್. ಕಾಮನ್ ಆಗಿ ಹಳ್ಳಿಲಿ ತುಂಬ ಮುಗ್ಧತೆ ಜಾಸ್ತಿ ಇರುತ್ತೆ ಸರ್. ಅದರ ಜೊತೆಗೆ ಯಾರಿಗೂ ಕೂಡ ಹಳ್ಳಿಲಿ ವೋಟ್ ಹಾಕಬೇಕು, ಹೆಂಗೆ ಹಾಕಬೇಕು ಅದು ಕೂಡ ಇರಲ್ಲ. ಬಟ್ ಎಲ್ಲ ವಾಲಂಟಿಯರಾಗಿ ಇವಾಗ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು, ನಾವು ನಿಂತ್ಕೋಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಬರ್ತಾ ಇದೆ. ಪ್ರತಿಯೊಂದು ಮನೆಗಳಲ್ಲೂ ಕೂಡ ಚಿಕ್ಕ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ಗಿಲ್ಲಿ ಫೇವ್ರೇಟು, ಗಿಲ್ಲಿಗೆ ಓಟ್ ಹಾಕಿ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು ಸರ್. ನಮಸ್ಕಾರ. ನನ್ನ ಹೆಸರು ನಿಂಗಣ್ಣ ಅಂತೇಳಿ. ಸೊ ಏನು ನಮ್ಮ ಕರ್ನಾಟಕದ ಬೀದರಿಂದ ಚಾಮರಾಜನಗರವರೆಗೂ ಏನು ಯೂಟ್ಯೂಬರ್ಸ್ ಇದ್ದಾರೋ ಅವರೇ ವಾಲಂಟರಿಯಾಗಿ ಗಿಲ್ಲಿ ಅಭಿಮಾನವನ್ನು ಬೆಳೆಸ್ಕೊಂಡು ಆ ಯೂಟ್ಯೂಬಲ್ಲಿ ಜಿಯೋ ಹಾಟ್ ಸ್ಟಾರ್ನ ಓಪನ್ ಮಾಡ್ಕೊಂಡು ಯಾವ ರೀತಿ ವೋಟ್ ಮಾಡಬೇಕು ಅನ್ನುವಂಥದ್ದನ್ನ ಚೆನ್ನಾಗಿ ಪ್ರಚಾರ ಕೊಟ್ಟಿದ್ದಾರೆ. ಜೊತೆಗೆ ಕಮೆಂಟ್ಸ್ಗಳು ಬರ್ತಾ ಇರುವಂಥದ್ದನ್ನ ನೋಡಿದರೆ ಎಲ್ಲಪ್ಪ ಇವರು ಡಾಕ್ಟರ್ ರಾಜ್ಕುಮಾರ್ ಈಕ್ವಲ್ ಆದಂತೆ ನನಗೆ ಭಾಷೆ ಆಗ್ತಾಯಿದೆ. ಸೊ ನಮಗಂತೂ ತುಂಬ ಅಭಿಮಾನ ಆಗಿದೆ. ಅವರೊಬ್ಬರು ನಮ್ಮ ಮಳವಳ್ಳಿ ತಾಲೂಕಿನ ಮಂಡ್ಯ ಜಿಲ್ಲೆಯ ಒಂದು ಹೊಸ ಗ್ರಾಮೀಣ ಪ್ರತಿಭೆ ಅಂತಂದರೆ ಸುಳ್ಳಾಗಲಾರ್ದು ಅನ್ನುವಂಥ ಭಾವನೆ. ಸೊ ಈ ಒಂದು ನಿಟ್ಟಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಪ್ರತಿಭೆ ಹರಡ್ತಾ ಇದೆ ಅಂತಂದಾಗ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಅದೇ ತರಹ ಅವರ ಅಭಿಮಾನಿಗಳು ಬೆಂಗಳೂರು, ತುಮಕೂರು, ವಿವಿಧ ಪ್ರದೇಶಗಳಿಂದ ಬರ್ತಾ ಇದ್ದಾರೆ. ಇದು ಅವರ ಒಂದು ತಂದೆ ತಾಯಿಗಳ ಹಿರಿಮೆಯನ್ನು ಹೆಚ್ಚಿಸ್ತಾ ಇದೆ. ಆ ಮೂಲಕ ಅವನು ಚಿತ್ರರಂಗದಲ್ಲೇ ಅಥವಾ ಯಾವುದೇ ರಂಗದಲ್ಲಿ ಅವನು ಬೆಳಿಬೇಕು ಅನ್ನುವಂಥದ್ದನ್ನ ಒಂದು ಹೊಸ ಛಾಪನ್ನು ಮೂಡಿಸುವಂಥದ್ದು ಈ ಅಭಿಮಾನದ ಒಂದು ಸಂಕೇತ ಅಂತಂದರೆ ತಪ್ಪಾಗಲಾರ್ದು ಸರ್. ಎಸ್ ಸರ್. ಈಗ ಅದ್ರ ಜೊತೆಗೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ತಂದೆ ತಾಯಿ ಬರ್ತಾಯಿದ್ರು. ಅದು ನೋಡಿ ತುಂಬಾ ಖುಷಿಪಟ್ಟರು. ಮಾತ್ರ ಅಲ್ಲ, ನನ್ನ ಟಗರುಮರಿ ಇಲ್ಲೇ ಕಳೆದೋಗಿದೆ ಅನ್ನೋ ಒಂದು ವರ್ಡ್ ಇದೆಯಲ್ಲ ತುಂಬಾ ವೈರಲ್ ಆಗಿತ್ತು. ಇಲ್ಲ, ನೀವೇನು ಮಾತಾಡಿನ ಏನು ವಿಷಯ ಏನು ಮಾಡ್ತೀರಮ್ಮ? ನಿಮ್ಮ ಮಗನಿಗೆ ಇಷ್ಟೊಂದೆಲ್ಲ ಅಭಿಮಾನ ಪ್ರೀತಿ ಎಲ್ಲಿಂದನೋ ಬಂದು ಈಗ ನಿಮ್ಗೆ ಸನ್ಮಾನ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಮ್ಮ? ಎಲ್ಲರೂ ಕರ್ನಾಟಕದ ಜನವೆಲ್ಲ ಇಷ್ಟೊಂದು ಪ್ರೀತಿ ತೋರಿ ವೋಟ್ ಮಾಡಿ ಇಷ್ಟು ಮುಂದಕ್ಕೆ ತಂದವ್ರೆ, ಇನ್ನು ವೋಟ್ ಮಾಡಲಿ, ಗೆಲ್ಲಿಸ್ಲಿ ಅಷ್ಟೇ. ಓಕೆ. ಸೊ ಒಂದಷ್ಟು ನಿಯಮಗಳಿರುತ್ತೆ, ಅಂದರೆ ಆ ಒಂದು ಟೆಲಿವಿಷನಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅಂದರೆ ಅವ್ರು ಯಾವುದೇ ಮಾಧ್ಯಮಗಳು ಕೂಡ ಮಾತಾಡಬಾರ್ದು ಅಂತೇಳಿ. ಹಾಗಾಗಿ ಅದೊಂದು ವಿಶ್ ಮಾತ್ರ ಅವ್ರ ಕಡೆಯಿಂದ ಇರುವಂಥದ್ದು. ಸೊ ಈಗ ಮತ್ತೊಬ್ಬರು ಕೂಡ ಇದ್ದಾರೆ. ಸರ್, ನೀವು ಗಿಲ್ಲಿಯವರಿಗೆ ಏನು ಹೇಳೋದಕ್ಕೆ ಇಷ್ಟ? ನಾನು ಬೆಂಗಳೂರಿಂದ ಬಂದಿದ್ದೇನೆ. ಈ ಗ್ರಾಮೀಣ ಪ್ರತಿಭೆಗಳು ಹೆಚ್ಚೆಚ್ಚಾಗಿ ಬೆಳಿಬೇಕು ಅಂತ ಅವ್ರಿಗೆ ಎಂಕರೇಜ್ ಮಾಡಬೇಕು ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ರೈತರ ಮಗ ಗಿಲ್ಲಿದು ನಟನೆ ಥರ ಅನ್ಸಲ್ಲ, ನೈಜವಾಗಿ ಅವರು ಇದ್ದಾರೆ ಅಂತ ಅನ್ಸುತ್ತೆ. ಆದ್ದರಿಂದ ಅವ್ರು ಗೆಲ್ಲಿ ಅಂತ ನಾವು ಆಚರಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದು ಈಗ ಇವತ್ತು ಸನ್ಮಾನ ಮಾಡಿದಂಥ ಬಂದಂಥ ಅವರ ಅಭಿಮಾನಿಗಳು. ಮತ್ತೊಂದು ಕಡೆ ಈಗಾಗಲೇ ನೋಡ್ಬೋದು ಗಿಲ್ಲಿಯವರಿಗೆ ಬಂದಂಥ ಆ ಸನ್ಮಾನದ ಒಂದು ಸಾಕಷ್ಟು ಪ್ರಶಸ್ತಿಗಳಾಗಿರ್ಬೋದು, ಹಾರಗಳಾಗಿರ್ಬೋದು, ತುರಾಯಿಗಳು, ಪ್ರತಿಯೊಂದು ಕೂಡ ನೆನಪಿನ ಕಾಣಿಕೆಯಿಂದ ಎಲ್ಲ ಇಡೀ ಮನೆ ಎಲ್ಲವೂ ಕೂಡ ಈಗಾಗಲೇ ತುಂಬಿಕೊಂಡಿರ್ಬೋದು. ಅವರು ಹಳ್ಳಿ ಮನೇಲಿ ಇದ್ದರೂ ಕೂಡ ಎಲ್ಲೂ ಕೂಡ ಆ ಒಂದು ರೀತಿಯಲ್ಲಿ ಬೇರೆ ರೀತಿಯಾಗಿ ಯಾವುದೂ ಕೂಡ ವರ್ತನೆ ಮಾಡಿಲ್ಲ. ಇವು ಕೂಡ ವೆರಿ ಸಿಂಪಲ್ಲಾಗಿ ಗಿಲ್ಲಿ ನಟ ಈ ಕ್ಷಣಕ್ಕೂ ಕೂಡ ಇರುವಂಥದ್ದು. ಹಾಗಾಗಿ ಅವರಿಗೆ ಇರುವಂಥ ಸಾಕಷ್ಟು ಖಾಸಗಿ ಮಾಧ್ಯಮಗಳಿಂದಲೂ ಕೂಡ ಸಾಕಷ್ಟು ಅವಾರ್ಡ್ಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಹಾಗಾಗಿ ಇಷ್ಟೊಂದು ಕೋಟ್ಯಾಂತರ ಅಭಿಮಾನಿಗಳನ್ನು ಪ್ರಮುಖವಾಗಿ ಮಾಡ್ಕೊಂಡಿರೋದಕ್ಕೆ ರೀಸನ್ ಏನು ಅಂತಂದರೆ ಅವರು ಸಂಪಾದನೆ ಮಾಡಿರುವಂಥ ಆ ಒಂದು ಲಾಯಲಿಟಿ. ಹಾಗಾಗಿ ಈ ಬಾರಿಯ ಒಂದು ಬಿಗ್ ಬಾಸ್ ಏನಿದೆ, ಆ ಬಿಗ್ ಬಾಸ್ನಲ್ಲಿ ಪ್ರಮುಖವಾಗಿ ಗಿಲ್ಲಿ ನಟ ಅವರು ಗೆಲ್ಲಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಆಶಯ, ಅಂದರೆ ಅವರ ಅಭಿಮಾನಿಗಳಂದರೆ ಅವರ ಆಶಯ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಬೆಂಗಳೂರಿನಿಂದ ಬಂದಂಥ ಸಾಕಷ್ಟು ಅಭಿಮಾನಿಗಳು ಕೂಡ ಅವರಿಗೆ ಸನ್ಮಾನವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್, ನಾನ್ನೂರು, ಮೈಸೂರು.